ಎರಡನೇ ಬಾರಿ WPL ಚಾಂಪಿಯನ್ ಆಗಿದೆ RCB. ಎರಡನೇ ಬಾರಿ ನಾರಿಯರು ತಮ್ಮ ಆರ್ಭಟವನ್ನು ತೋರಿಸಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಈ ಮುಖಾಂತರ ಕಪ್ಪನ್ನು ಮುಡಿಗೇರಿಸಿದ್ದಾರೆ. ಯಾವಾಗ ಡೆಲ್ಲಿ ಕ್ಯಾಪಿಟಲ್ಸನ್ನು ಮಣಿಸ್ತಲ್ಲ RCB, ಅದಾಗ್ತಿದ್ದಂಗೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದ್ರು. ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬಂತು. ಅನ್ನಿಸ್ತು. ಏನಕ್ಕೆ ಅಂದರೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಹೆಂಗಿತ್ತು ಅಂದರೆ ಡೌಟ್ ಇತ್ತು, ಹೊಡಿತಾರೋ ಇಲ್ವಾ, ಯಾಕೆಂದರೆ 2 ವಿಕೆಟ್ ಬಿದ್ದುಬಿಟ್ರೆ ಆಗ್ತಾ ಇರಲಿಲ್ಲ. ಬಟ್ ಸ್ಮೃತಿ ಆಡಿದ್ದು ಮತ್ತು ಓಲ್ ಇಬ್ಬರದು ಮೋಸ್ಟ್ಲಿ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಅನಿಸುತ್ತೆ. 150 ಔಟ್ ಪ್ಲಸ್ ಬಂತು. ಸೊ ಅದೊಂದು ಪಾರ್ಟ್ನರ್ಶಿಪ್ಪಿಂದ ಸಕ್ಕದಾಗಿತ್ತು. ಕೊನೆಯಲ್ಲಿ ಎಸ್ಪೆಷಲಿ ಸ್ಮೃತಿ ಔಟ್ ಆದ ಕೊನೆ ಓವರು ಇಟ್ ವಾಸ್ ಲೈಕ್ ಕ್ರೇಜಿ. ಅಂದರೆ ಹೆಂಗೆ ಅನ್ನಿಸ್ತು ಅಂದರೆ ನಮ್ಮ ಹುಡುಗರು ಗೆದ್ದಾಗ ಯಾವ ಥರ ಮಜಾ ಸಿಗುತ್ತೆ ಹಂಗೇ ಇತ್ತು ಮ್ಯಾಚಸ್ ಎಲ್ಲದೂ. ಸೊ ಬ್ರಿಲಿಯಂಟ್ ಆಗಿತ್ತು. ತುಂಬ ಖುಷಿ ಆಯಿತು. ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನಾವು ಮಾತಾಡ್ಕೊಳ್ತಿದ್ವಿ, ಚೇಸ್ ಮಾಡ್ಬೋದಾ, ಫಾಲೋ ಮಾಡ್ತಿದ್ವಿ ಮೊಬೈಲಲ್ಲಿ, ಚೇಸ್ ಮಾಡ್ಬೋದಾ, ಗೆಲ್ಬೋದಾ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಗೆಲ್ಲಲ್ವೇನೋ ಅಂತ ಅಂದ್ಕೊಂಡಿದ್ದು. ಮ್ಯಾಚ್ ನೋಡೋದು ನಿಲ್ಲಿಸ್ಬಿಟ್ಟಿದ್ದೆ ನಾನು. ಅವ್ರು ಬಂದು ಹೇಳಿದ್ರು ಲಾಸ್ಟಲ್ಲಿ ಗೆದ್ದರು ಅಂತ. ಸೊ ಇಟ್ ವಾಸ್ ಅನ್ಬಿಲೀವಬಲ್. ಹೈಲೈಟ್ಸ್ ನೋಡಿದ್ವಿ. ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಸಿ ವಿಮೆನ್ ಕ್ರಿಕೆಟ್ ಕಮ್ ಆ್ಯಂಡ್ ಟು ಸಿ ಹೇಗೆ ಸ್ಟಾರ್ಸ್ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ RCB ಗೆದ್ದಿದ್ದು. ಲುಕಿಂಗ್ ಫಾರ್ವರ್ಡ್ ಟು ಮೆನ್ಸ್ ಇದು ನೆಕ್ಸ್ಟ್ ಇದು. ಸೊ ಇಟ್ಸ್ ವೆರಿ ನೈಸ್, ವೆರಿ ಎಕ್ಸೈಟಿಂಗ್. ತುಂಬ ಖುಷಿ ಆಯಿತು. ಸಾಮಾನ್ಯವಾಗಿ ಪುರುಷರು ಕ್ರಿಕೆಟ್ ಅಂದರೆ ಎಲ್ಲರೂ ಕ್ರೇಜಿಯಾಗಿ ನೋಡ್ತಾರೆ. ಬಟ್ ಈಗಿನ ಒಂದು ಬೆಳವಣಿಗೆ ಮಹಿಳೆಯರ ಕ್ರಿಕೆಟ್ನೂ ಅಷ್ಟೇ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ನಮ್ಮ ಮಹಿಳೆಯರು ಪುರುಷರಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಸಾಬೀತು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಮ್ಮ ಹುಡುಗರು ಇಷ್ಟು ವರ್ಷ ತೊಗೊಂಡ್ರು, ಪ್ರೂವ್ ಮಾಡಿದ್ರು. ಬಟ್ ಸ್ಟಿಲ್ ನಮ್ಮ ಹುಡುಗಿಯರು 2ನೇ ಸತಿ ಪ್ರೂವ್ ಮಾಡಿದ್ದಾರೆ. 2ನೇ ಸತಿನೂ ಇಷ್ಟು ಒಳ್ಳೆ ಸ್ಕೋರಿಂಗಲ್ಲಿ ಗೆದ್ದು ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಇರೋದನ್ನ ಪ್ರೂವ್ ಮಾಡಿ WPLನ ಗೆದ್ದಿದ್ದಾರೆ. ಇದು ನಮಗೆಲ್ಲರಿಗೂ ಪ್ರೌಡ್ ಫೀಲ್. ಬರೀ ಹೆಣ್ಮಕ್ಳು ಅಂತಲ್ಲ, ಇಡೀ ಎಲ್ಲ ಬೆಂಗಳೂರು ಟೀಮ್ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆಗೆ ಇದೊಂದು ಖುಷಿ ತರೋ ವಿಷಯ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್.